ಅವರಿಬ್ಬರು 4 ದಶಕಗಳ ಕಾಲ ಸಂಸಾರದ ಸಾಗರದಲ್ಲಿ ಈಜಿದವರು. ಕಷ್ಟ ಸುಖ ಇಬ್ಬರು ಹಂಚಿಕೊಂಡು ಜೀವನ ಸಾಗಿಸಿದವರು. ಇಂತಹ ಅಪರೂಪದ ಜೋಡಿಯೊಂದು ಇಂದು ಸಾವಿನಲ್ಲೂ ಕೂಡ ಒಂದಾಗಿದೆ. ಎಲ್ಲಿ ಅಂತೀರಾ? ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಹೀಗೆ ಅಕ್ಕಪಕ್ಕದಲ್ಲಿಯೇ ಶವವಾಗಿ ಮಲಗಿರುವ ಅಪರೂಪದ ದಂಪತಿಗಳು, ಅಪ್ಪ ಅಮ್ಮನ ಸಾವು ಕಂಡು ಕಣ್ಣೀರು ಹಾಕುತ್ತಿರುವ ಪುತ್ರಿಯರು. ಈ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದ್ದು ಕೋಟೆನಾಡು ಚಿತ್ರದುರ್ಗದ ಸಂಗಮೇಶ್ವರ ಬಡಾವಣೆಯಲ್ಲಿ. ಹೌದು, ಬಡಾವಣೆ ನಿವಾಸಿ 68 ವರ್ಷದ ಓಂಕಾರಮೂರ್ತಿಯವರಿಗೆ ಇಂದು ಬೆಳಗಿನ ಜಾವ ಎದೆ ನೋವು ಕಾಣಿಸಿಕೊಂಡಿತ್ತು. ಗಂಡನ ಅನಾರೋಗ್ಯ ಕಂಡು ಪತ್ನಿ ದ್ರಾಕ್ಷಾಯಣಮ್ಮ ಕೂಡಲೇ ಚಿತ್ರದುರ್ಗದ ನಗರ ಬಸವೇಶ್ವರ ಆಸ್ಪತ್ರೆಗೆ ದಾಖಲಿಸಿದರು. ಪತಿಯ ಜೀವ ಉಳಿಸಲು ಆಸ್ಪತ್ರೆಯಲ್ಲಿ ಪತ್ನಿ ದ್ರಾಕ್ಷಾಯಣಮ್ಮ ಪರದಾಡಿದರು. ಆದರೆ ಚಿಕಿತ್ಸೆ ನೀಡುತ್ತಿದ್ದ ವೈದ್ಯರು ಓಂಕಾರಮೂರ್ತಿ ಅವರ ಸ್ಥಿತಿ ಗಂಭೀರವಾಗಿದೆ ಎಂದು ದ್ರಾಕ್ಷಾಯಣಮ್ಮ ಅವರಿಗೆ ತಿಳಿಸಿದರು. ವೈದ್ಯರ ಮಾಹಿತಿ ನೀಡುತ್ತಿದ್ದಂತೆ ಕುಸಿದು ಬಿದ್ದಿದ್ದ ದ್ರಾಕ್ಷಾಯಣಮ್ಮ ಪತಿಯ ಕೈ ಹಿಡಿದುಕೊಂಡೇ ಜೀವ ಬಿಟ್ಟಿದ್ದರು. ನನಗೆ 5:30 ಫೋನ್ ಮಾಡಿದ್ರು. ನಮ್ಮ ಅತ್ತೆ ಮಗವರು ಫೋನ್ ಮಾಡಿ ಹಿಂಗೆ ಹಾಸ್ಪಿಟ್ಲಿಗೆ ಹೋಗ್ತೀರಿ ಅಂತ, ಸುನೀತಾ ನರ್ಸಿಂಗ್ ಹೋಮಿಗೆ ಹೋಗ್ರಿ ಅಂತ ಹೇಳಿದ್ರು. ಆ್ಯಕ್ಚುಲಾಗಿ ಹೋದೆ, ಬಟ್ ಇರಲಿಲ್ಲ. ನೆಕ್ಸ್ಟು ನಮ್ಮ ಅತ್ತೆಗೆ ಫೋನ್ ಮಾಡಿದೆ. ಅವರು ಇಲ್ಲ ಬಸವೇಶ್ವರ ಎಮರ್ಜೆನ್ಸಿಲಿದ್ದೀವಿ ಅಂತ ಹೋದೆ. ಆ್ಯಕ್ಚುಲಾಗಿ ಅವಾಗ ಮಾಮಂಗೆ ನಮ್ಮ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಅಂತೇಳಿ ಜಸ್ಟ್ ಇನ್ನೇನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾಯಿದ್ರು. ಅವಾಗ ಸ್ಟಾರ್ಟ್ ಮಾಡಿ ಅದೇನು ಇನ್ಕ್ಯುಬೇಷನ್ನು ಎಲ್ಲ ಮಾಡಿದ್ರು ಅವರು. ಬಟ್ ಆರಾಮಿದ್ರು. ನೋಡಿದ್ರು, ಅಲ್ಲಿಗೊಂದು 6-7 ಟ್ಯಾಬ್ಲೆಟ್ಸ್ ಕೊಟ್ಟರು. ಅತ್ತನೇ ನುಂಗ್ಸಿದ್ರು, ಮಾವರಿಗೆ ನುಂಗಿದ್ರು, ನೀರು ಕುಡಿದ್ರು, ವಾಮಿಟ್ ಬರ್ತಿದೆ ಅಂದರು. ಮತ್ತು ಎದೆ ಊರಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಅತ್ತೆ ಈ ಕಡೆ ಡಾಕ್ಟ್ರು ಒಂದು ಸ್ವಲ್ಪ ಈ ಕಡೆ ಬನ್ನಿ ಅಂತ ಕರೆದ್ರು. ಬಂದು ಮಾತಾಡ್ಬೇಕಾದ್ರೆ ಈ ಥರ ಹಾರ್ಟ್ ಬೀಟ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿದ್ರು. ಅದು ಅವ್ರು ಅಷ್ಟೇ ಹೇಳಿದ್ದೆ. ಇವರು ಫುಲ್ ಅವಾಗಲೇ ಕುಸಿದ್ರು ನಮ್ಮ ಅತ್ತೆಯವರು. ಅವ್ರಿಗೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡೋಕ್ಕಾಗಲಿಲ್ಲ, ಉಳಿಸ್ಕೊಳಕ್ಕಾಗಲಿಲ್ಲ ಅಷ್ಟೇ. ಅಂದರೆ ಅವರು ಸೀರಿಯಸ್ ಅನ್ನೋ ಮಾತು ಕೇಳಿನೇ ಇವರು. ಹೌದು. ಅವ್ರ ಅವರು ಡಾಕ್ಟ್ರು ಹಾರ್ಟ್ ಅಟ್ಯಾಕ್ ಅಂತಲೂ ಹೇಳಿದ್ರು. ಹಾರ್ಟ್ ಬೀಟ್ ಕಡಿಮೆ ಆಗಿದೆ ಅಂತ ಹೇಳಿದ್ದು ಅಷ್ಟೇ. ಅವರು ಪಲ್ಸು ಸ್ವಲ್ಪ ನಾರ್ಮಲ್ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಅವಾಗಲೇ ಕುಸಿಬಿದ್ಬಿಟ್ರು ಅತ್ತೆ ಅವರು. ಕುಸಿಬಿದ್ದ ಇನ್ನು ಇತ್ತ ಪತ್ನಿಯ ಪ್ರಾಣ ಬಿಟ್ಟ ಕೆಲವೇ ಕ್ಷಣಗಳಲ್ಲಿ ಪತಿ ಓಂಕಾರಮೂರ್ತಿಯವರು ಕೂಡ ಅದೇ ಆಸ್ಪತ್ರೆಯಲ್ಲಿ ಜೀವ ಬಿಟ್ಟಿದ್ದರು. ಅಪ್ಪ ಅಮ್ಮ ಕೆಲವೇ ನಿಮಿಷಗಳಲ್ಲಿ ಇಬ್ಬರು ಪ್ರಾಣ ಬಿಟ್ಟಿದ್ದು ಕಂಡು ಕುಟುಂಬಸ್ಥರಿಗೂ ಕೂಡ ಶಾಕ್ ಆಗಿತ್ತು. ಅಲ್ಲದೆ ಈ ದಂಪತಿಗಳ ಇಬ್ಬರು ಪುತ್ರಿಯರಿಗೆ ಆಧಾರ ಸ್ತಂಭವಾಗಿದ್ದ ಅಪ್ಪ ಅಮ್ಮನ ಸಾವಿನ ಸುದ್ದಿ ಕೂಡ ಇಬ್ಬರು ಪುತ್ರಿಯರಿಗೆ ಬರಸಿಡಿಲು ಬಡಿದಂತಾಗಿತ್ತು. ಇನ್ನು ಪುತ್ರಿಯರ ಆಕ್ರಂದನ ಕೂಡ ಮುಗಿಲು ಮುಟ್ಟಿತ್ತು. ಓಂಕಾರಮೂರ್ತಿ ಅವರು ನಮ್ಮ ಭಾವನವರು, ಹಾಗೆ ನಮ್ಮ ಅಕ್ಕನವರು ದ್ರಾಕ್ಷಾಯಣಮ್ಮ, ಶ್ರೀಮತಿ ದ್ರಾಕ್ಷಾಯಣಮ್ಮನವರು ಒಟ್ಟಿಗೆ ಇವತ್ತು ಒಂಥರ ದಿಗ್ಭ್ರಮೆ ಆಯಿತು. ಕೇಳಿ ಆಸ್ಪತ್ರೆಯಲ್ಲಿದ್ದಾಗಲೇ ಅವರಿಗೆ ಏನು ಅವ್ರಿಗೊಂದು ಸ್ವಲ್ಪ ಎದೆ ನೋವು ಬಂತು ಅಂತೇಳಿ ಆಸ್ಪತ್ರೆಗೆ ಬೆಳಗಿನ ಜಾವ ಹೋದಾಗ ಅಲ್ಲಿ ಅವರಿಗೆ ನಾಡಿ ಮಿಡಿತ ಕಡಿಮೆ ಆಗಿರೋದು ಕಂಡು ನಮ್ಮ ಅಕ್ಕನವರು ಅದನ್ನು ಬಹುಶಃ ಅದನ್ನು ತಡ್ಕೊಳ್ಳೋಕ್ಕಾಗ್ದೇನೆ ಈ ದಿಗ್ಭ್ರಮೆಯಾಗಿ ಅಲ್ಲೇ ಕುಸಿತು. ಅವ್ರಿಗಿಂತ ಮುಂಚೆನೇ ಅವರು ದೈವಾಧೀನರಾಗಿದ್ದಾರೆ. ತದನಂತರ ಬಹುಶಃ ಕೆಲವೇ ನಿಮಿಷಗಳಲ್ಲಿ ಇವರು ಕೂಡ ಅದೇ ಜಾಗದಲ್ಲಿ ದೈವಾಧೀನ. ಇದೊಂದು ಭಾಳ ದೊಡ್ಡ ದಿಗ್ಭ್ರಮೆ ಆಗೋಂಥದ್ದು. ಎಲ್ಲರಿಗೂ ಒಂದು ಸಾವು ಅನ್ನೋದು ಇರುತ್ತೆ. ಬಟ್ ಈ ರೀತಿಯಾಗಿ ಒಂದು ತುಂಬು ಕುಟುಂಬದ ದಂಪತಿಗಳಿಗೆ ಒಟ್ಟಿಗೆ ಮರಣ ಬರುವಂಥದ್ದಿದೆಯಲ್ಲ, ಇದು ಇಡೀ ಕುಟುಂಬ ವರ್ಗಕ್ಕೆ ಭಾಳ ನೋವು ತಂದಿದೆ. ಅವರಿಗೆ ಇಬ್ಬರು ಹೆಣ್ಮಕ್ಳು, ತುಂಬ ಕುಟುಂಬದಲ್ಲಿ ಅವ್ರಿಗೆ ಮದುವೆ ಆಗಿದೆ, ಮೊಮ್ಮಕ್ಕಳಿದ್ದಾರೆ. ಓಂಕಾರಮೂರ್ತಿಯವರು ಕಳೆದ 30 ವರ್ಷಗಳ SGM ವಿದ್ಯಾಪೀಠದಲ್ಲಿ ಚೀಫ್ ಲೈಬ್ರರಿನಿಯಾಗಿ ಕೆಲಸ ಮಾಡಿದಂಥವರು. ಭಾಳ ಸೌಮ್ಯ ವ್ಯಕ್ತಿ ನಮ್ಮ ಭಾವನವರು. ಇಡೀ ನಮ್ಮ ಕುಟುಂಬಕ್ಕೆ ಇದು ಭರಿಸಲಾಗದಂಥ ನೋವನ್ನು ತಂದಿದೆ. ಬಹುಶಃ ಏನು ಹೇಳಬೇಕು ಅಂತ ಅರ್ಥ ಆಗಲ್ಲ. ಗಂಡನ ಬಿಟ್ಟು ಎಂದೂ ಇರಲ್ಲ ಎಂದು ಸಂಬಂಧಿಕರ ಮುಂದೆ ದ್ರಾಕ್ಷಾಯಣಮ್ಮ ಹೇಳ್ತಿದ್ದರಂತೆ. ಅವರ ಈ ಮಾತು ಕೊನೆ ಕ್ಷಣಕ್ಕೂ ಕೂಡ ಸತ್ಯವಾಗಿದೆ. ವಿಧಿಯಾಟಕ್ಕೆ ಇಬ್ಬರು ಒಂದೇ ದಿನ ಬಲಿಯಾಗಿದ್ದು ಮಾತ್ರ ವಿಪರ್ಯಾಸವೇ ಸರಿ.